ಧನಲಕ್ಷ್ಮಿ ಹೊಳಿತಾ ಇರೋ ಮನೆಗಳಿಗೆ ಮಾತ್ರ ಹೋಗೋದಿಲ್ಲ ಸ್ನೇಹಿತರೆ. ಯಾರೊಳಗೆ ಗ್ರಾಟಿಟ್ಯೂಡ್ ತುಂಬಿರುತ್ತೋ ಅಲ್ಲಿ ಬಂದು ಅವಳು ನೆಲೆಸ್ತಾಳೆ. ಇವತ್ತಿನ ವಿಡಿಯೋದಲ್ಲಿ ನಾವು 5 ಗ್ರಾಟಿಟ್ಯೂಡ್ ರಿಚುವಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಬಂಡೆನ್ಸ್ ಅನ್ನ ಅಂದ್ರೆ ನಮ್ಮ ವೆಲ್ತ್ ಅನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ. ನಮ್ಮೆಲ್ಲರಿಗೂ ಗೊತ್ತಿದೆ, ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಸಂಕ್ರಾಂತಿ ಹಬ್ಬ ಸುಗ್ಗಿ ಹಬ್ಬ ಅಂತ ಹೇಳ್ತೀವಿ, ಸಮೃದ್ಧಿಯ ಹಬ್ಬ ಅಂತ ಹೇಳ್ತೀವಿ. ಪ್ರತಿ ವರ್ಷ ನಮ್ಮ ಮನೆಗಳನ್ನು ನಾವು ಕ್ಲೀನ್ ಮಾಡ್ತೀವಿ, ಎಳ್ಳು ಬೆಲ್ಲ ಹಂಚ್ತೀವಿ, ಮನೆಯ ಮೂಲೆ ಮೂಲೆಗಳನ್ನು ನಾವು ಕ್ಲೀನ್ ಮಾಡ್ತೀವಿ ಅವಳನ್ನ ಸ್ವಾಗತ ಮಾಡೋದಕ್ಕೆ. ಯಾರನ್ನ? ಲಕ್ಷ್ಮಿಯನ್ನ, ಧನಲಕ್ಷ್ಮಿಯನ್ನ, ಧಾನ್ಯ ಲಕ್ಷ್ಮಿಯನ್ನ. ಬಟ್ ಒಂದು ವಿಷಯನ ನಾವು ಥಿಂಕ್ ಮಾಡಬೇಕು. ಹೊರಗೆಲ್ಲ ನಾವು ಕ್ಲೀನ್ ಮಾಡ್ತೀವಿ, ಆದರೆ ನಮ್ಮೊಳಗಿನ ಮನೆ ಅಂದ್ರೆ ನಮ್ಮ ಒಂದು ಎನರ್ಜಿ ಸ್ಪೇಸ್ ಅಂದ್ರೆ ನಮ್ಮ ಮನಸ್ಸು, ನಮ್ಮ ಮೈಂಡು, ಇದನ್ನ ನಾವು ಕ್ಲೀನ್ ಮಾಡ್ತೀವಾ ಅಂತ. ಯಾಕಂದ್ರೆ ಲಕ್ಷ್ಮಿ ಬರೀ ಹೊಳಿತಾ ಇರೋ ಮನೆಗಳಲ್ಲಿ ಮಾತ್ರ ನೆಲೆಸೋದಿಲ್ಲ. ಯಾರೊಳಗೆ ಗ್ರಾಟಿಟ್ಯೂಡ್ ತುಂಬಿರುತ್ತೆ ಅಲ್ಲಿ ಅವಳು ಬಂದು ನೆಲೆಸ್ತಾಳೆ. ಹಬ್ಬಗಳ ಸಮಯದಲ್ಲಿ ನಾವೆಲ್ಲರೂ ಪೂಜೆಗಳನ್ನು ಮಾಡ್ತೀವಿ, ಆದರೆ ನಿಜವಾದ ಪೂಜೆ ಯಾವಾಗ ಆಗುತ್ತೆ ಅಂದರೆ ಯಾವಾಗ ನಮ್ಮ ಮನಸ್ಸು ಗ್ರೇಟ್ಫುಲ್ ಆಗಿರುತ್ತೋ ಆವಾಗ. ಯಾಕಂದರೆ ಗ್ರಾಟಿಟ್ಯೂಡ್ ನಿಮ್ಮನ್ನು ಡೈರೆಕ್ಟಾಗಿ ಅಬಂಡೆನ್ಸ್ಗೆ ಅಂದರೆ ವೆಲ್ತ್ಗೆ ಕನೆಕ್ಟ್ ಮಾಡುವಂತಹ ಒಂದು ಎನರ್ಜಿ. ಯಾವಾಗ ನೀವು ಥ್ಯಾಂಕ್ಸ್ ಅಥವಾ ಧನ್ಯವಾದ ಹೇಳ್ತೀರಾ, ಆಗ ಯೂನಿವರ್ಸ್ಗೆ ಸಿಗ್ನಲ್ ಕಳಿಸಿರ್ತೀರಾ, ನಾನು ರೆಡಿ ಆಗಿದ್ದೀನಿ, ನನ್ನ ಬ್ಲೆಸ್ಸಿಂಗ್ಸ್ ನನಗೆ ಬೇಕು. ಆಗ ಯೂನಿವರ್ಸು ಇಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ನಾನು ನಿಮ್ಮ ಜೊತೆ 5 ಒಂದು ಪವರ್ಫುಲ್ ಗ್ರಾಟಿಟ್ಯೂಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇವುಗಳನ್ನು ನೀವು ಸಿನ್ಸಿಯರ್ ಆಗಿ ಫಾಲೋ ಮಾಡಿದ್ರೆ ಈ ಸಂಕ್ರಾಂತಿಯಲ್ಲಿ ನಿಮ್ಮ ವೈಬ್ರೇಷನ್ಸ್ ಶಿಫ್ಟ್ ಆಗ್ಬಿಡುತ್ತೆ. ಸ್ಕ್ಯಾರ್ಸಿಟಿಯಿಂದ ಅಬಂಡೆನ್ಸ್ ಫ್ರೀಕ್ವೆನ್ಸಿಗೆ ನೀವು ಶಿಫ್ಟ್ ಆಗೋಗ್ಬಿಡ್ತೀರಾ. ಮೊದಲನೇ ಗ್ರಾಟಿಟ್ಯೂಡ್ ಏನು ಅಂದ್ರೆ ಗ್ರಾಟಿಟ್ಯೂಡ್ ಜರ್ನಲ್. ಲಕ್ಷ್ಮಿ ಪೂಜೆಗೆ ಮೊದಲು ಅಂದ್ರೆ ಸಂಕ್ರಾಂತಿ ಹಬ್ಬದ ನೀವು ಧನಲಕ್ಷ್ಮಿ, ಧಾನ್ಯ ಲಕ್ಷ್ಮಿಯನ್ನ ಪೂಜೆ ಮಾಡೋಕೆ ಮೊದಲು ಪ್ರತಿ ವರ್ಷ ನಾವು ಲಕ್ಷ್ಮಿಗೆ ಹೂವನ್ನು ಅರ್ಪಿಸ್ತೀವಿ, ಸಿಹಿಯನ್ನು ಅರ್ಪಿಸ್ತೀವಿ. ಬಟ್ ತುಂಬಾ ಪವರ್ಫುಲ್ ಅರ್ಪಣೆ ಥ್ಯಾಂಕ್ಸ್ ಹೇಳೋದು. ಇದನ್ನ ನಾವು ಅರ್ಪಿಸೋದಿಲ್ಲ. ಗ್ರಾಟಿಟ್ಯೂಡ್ ಅನ್ನ ಒಂದು ಮಗು ಹೇಗೆ ಅಮ್ಮ ಏನಾದರೂ ಕೊಟ್ಟಾಗ ಅವಳಿಗೆ ಥ್ಯಾಂಕ್ಸ್ ಹೇಳ್ತೀವೋ, ಹಾಗೆ ನಾವು ನಮ್ಮ ಅಮ್ಮ ಅಂದ್ರೆ ಲಕ್ಷ್ಮೀ ದೇವಿಗೆ ಥ್ಯಾಂಕ್ಸ್ ಹೇಳಿದಾಗ ಅವಳು ನಮಗೆ ಇನ್ನೂ ಜಾಸ್ತಿ ಕೊಡ್ತಾಳೆ. ಸೊ ಒಂದು ಸಣ್ಣ ಡೈರಿಯಲ್ಲಿ ಸಂಜೆ ಟೈಮು ದೀಪ ಹಚ್ಚಿಬಿಟ್ಟು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವ ಯಾವ ವಿಷಯಕ್ಕೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ, ಧನ್ಯತೆಯನ್ನು ಹೊಂದಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಜಾಬ್ಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಹಸ್ಬೆಂಡ್ಗೆ, ವೈಫ್ಗೆ, ಸಿಬ್ಲಿಂಗ್ಸ್ಗೆ, ಅಣ್ಣ ತಮ್ಮಂದ್ರಿಗೆ, ಅಕ್ಕ ತಂಗಿರಿಗೆ, ಹಾಗೆ ನಿಮ್ಮ ಲೈಫಲ್ಲಿ ಯಾರೆಲ್ಲ ನಿಮ್ಮನ್ನ ಅಪ್ಲಿಫ್ಟ್ ಮಾಡೋಕೆ ಅಂದರೆ ಸಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರಿಗೆಲ್ಲ ನೀವು ಒಂದು ಥ್ಯಾಂಕ್ಸ್ ಹೇಳಬೇಕು. ಆಗ ನಿಮ್ಮ ಫೋಕಸ್ಸು ನಿಮ್ಮ ಹತ್ರ ಏನಿದೆ ಅದ್ರ ಕಡೆ ಹೋಗುತ್ತೆ. ಇದು ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗೋದಕ್ಕೆ ಸ್ಟ್ರಾಂಗ್ ಆಗಿ ನಿಮಗೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಎಲ್ಲಿ ಹೈ ಎನರ್ಜಿ ಇರುತ್ತೆ ಅಲ್ಲಿ ಗ್ರೋತ್ ಬೇಗ ಆಗುತ್ತೆ. ಲಕ್ಷ್ಮಿ ನೋಡ್ತಾಳೆ ನಿಮ್ಮ ಹೃದಯದಲ್ಲಿ ಧನ್ಯತಾ ಭಾವ ಇದೆಯೋ ಇಲ್ವೋ ಅಂತ. ಆಗ ನಿಮ್ಮ ಮನೆ ಮಂದಿರ ಆಗ್ಬಿಡುತ್ತೆ. ಹಬ್ಬದ ದಿನ ಪೂಜೆ ಮಾಡುವಾಗ ಆ ಡೈರಿಯನ್ನ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ. ಅದು ಬರೀ ಒಂದು ನೋಟ್ಬುಕ್ ಅಲ್ಲ, ಅದು ನಿಮ್ಮ ಡಿವೈನ್ ಬ್ರಿಡ್ಜ್ ಆಗಿರುತ್ತೆ ನಿಮ್ಮ ಮತ್ತೆ ಅವಳ ಮಧ್ಯೆ. ಎರಡನೇದಾಗಿ, ನಿಮ್ಮ ಪಾಸ್ಟ್ ಸೆಲ್ಫ್ ಏನಿದೆ ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳಬೇಕು. ಹಬ್ಬಗಳ ಅರ್ಥನೇ ಕತ್ತಲೆ ಕಳೆದು ಬೆಳಕು ಬರೋದು ಅಂತ. ನಮ್ಮ ಲೈಫ್ಗಳಲ್ಲಿ ಕೂಡ ಒಂದು ಸಮಯ ಡಾರ್ಕ್ನೆಸ್ ಇರುತ್ತೆ. ಆ ಟೈಮಲ್ಲಿ ನಾವು ಟ್ರಬಲ್ ಇರ್ತೀವಿ, ತಪ್ಪುಗಳನ್ನು ಮಾಡಿರ್ತೀವಿ, ಜೀವನದಲ್ಲಿ ಬಿದ್ದಿರ್ತೀವಿ, ಎದ್ದಿರ್ತೀವಿ, ಧೈರ್ಯವಾಗಿ ಮತ್ತೆ ಎದ್ದು ನಿಂತಿರ್ತೀವಿ. ನಾವು ನಮ್ಮ ಬಗ್ಗೆ ಬ್ಯಾಡ್ ಟಾಕ್ಸ್ ಅನ್ನ ಮಾಡಿರ್ತೀವಿ. ನನ್ನಿಂದ ತಪ್ಪಾಯ್ತು, ನಾನು ಹಾಗೆ ಮಾತಾಡಬಾರ್ದಿತ್ತು, ಹೀಗೆ ಮಾಡಬಾರ್ದಿತ್ತು. ಈ ಸಂಕ್ರಾಂತಿಯ ದಿನ ಬ್ಲೇಮ್ ಅನ್ನ ಕೊಟ್ಕೋಬೇಡಿ, ನಿಮಗೆ ನೀವು ಬ್ಲೆಸ್ಸಿಂಗ್ಸ್ ಅನ್ನ ಕೊಟ್ಕೊಳ್ಳಿ. ಹೇಳಿ, ನನ್ನ ಪಾಸ್ಟ್ಗೆ ಥ್ಯಾಂಕ್ ಯು, ನಾನು ಸರ್ವೈವ್ ಆಗಿರೋದಕ್ಕೆ ಥ್ಯಾಂಕ್ ಯು, ನಾನು ತುಂಬ ಕಲಿತಿದ್ದಕ್ಕೆ ಥ್ಯಾಂಕ್ ಯು, ನಾನು ಗಿವ್ ಅಪ್ ಮಾಡದೆ ಇನ್ನೂ ಧೈರ್ಯವಾಗಿ ಜೀವಿಸ್ತಾ ಇರೋದಕ್ಕೆ. ನಮ್ಮ ಓಲ್ಡ್ ವರ್ಷನ್ ಏನಿದೆ ಅದನ್ನ ಅಪ್ರಿಷಿಯೇಟ್ ಮಾಡಬೇಕು, ನಮ್ಮ ಪಾಸ್ಟ್ ಅನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಅದೇ ನಿಮ್ಮನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿರೋದು ಸ್ನೇಹಿತರೆ. ಹೇಗೆ ಒಂದು ಮರ ತನ್ನ ಬೇರನ್ನ ಇಗ್ನೋರ್ ಮಾಡಲ್ವೋ, ಹಾಗೆಯೇ ನೀವು ನಿಮ್ಮ ಪಾಸ್ಟ್ ಅನ್ನ ರೆಸ್ಪೆಕ್ಟ್ ಮಾಡಬೇಕು. ಯಾವಾಗ ನಿಮ್ಮ ಪಾಸ್ಟ್ಗೆ ಗ್ರಾಟಿಟ್ಯೂಡ್ ಹೇಳ್ತೀರಾ, ಆಗ ನಿಮ್ಮ ಪ್ರೆಸೆಂಟ್ ಏನಿದೆ ಅದು ಹೀಲ್ ಆಗ್ತಾ ಹೋಗುತ್ತೆ, ಹಾಗೆ ನಿಮ್ಮ ಫ್ಯೂಚರು ಬ್ರೈಟ್ ಆಗ್ತಾ ಹೋಗುತ್ತೆ. ಅಫರ್ಮೇಷನ್ಸ್ ಅನ್ನ ಹೇಳಿ, ನನ್ನ ಪಾಸ್ಟ್ ಅನ್ನ ಬ್ಲೆಸ್ ಮಾಡ್ತಾ ಇದ್ದೀನಿ, ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ತಿದ್ದೀನಿ ನನ್ನ ಲೈಫ್ ಜರ್ನಿಯನ್ನ ನೋಡಿ, ಅಂಡ್ ಹೇಳಿ ನಾನು ನ್ಯೂ ಬಿಗಿನಿಂಗಿಗೆ ಕೂಡ ರೆಡಿ ಆಗಿದ್ದೀನಿ. ಯಾಕೆಂದ್ರೆ ಸಂಕ್ರಾಂತಿ ಹೊಸ ಒಂದು ಬಿಗಿನಿಂಗ್ ಅನ್ನ ಶುರು ಮಾಡ್ತಾ ಇದೆ, ಹಾಗಾಗಿ ನ್ಯೂ ಬಿಗಿನಿಂಗಿಗೆ ನೀವು ರೆಡಿ ಆಗಿದ್ದೀರಾ ಅಂತ ಹೇಳಬೇಕು. ಹಾಗೆ ಮೂರನೇದಾಗಿ, ನೀವು ಥ್ಯಾಂಕ್ ಯು ನೋಟ್ಸ್ ಅನ್ನ ಬರಿಬೇಕು, ಯಾರ್ಯಾರು ನಿಮ್ಮ ಲೈಫಲ್ಲಿ ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಅಂತ. ಸಂಕ್ರಾಂತಿ ಟೈಮಲ್ಲಿ ನಾವು ಒಬ್ಬರಿಗೊಬ್ಬರು ಎಳ್ಳು ಬೆಲ್ಲ ಕೊಡ್ತೀವಿ, ವಿಶ್ ಮಾಡ್ಕೊಳ್ತೀವಿ. ಬಟ್ ಒಂದು ಸಿಹಿಯಾದ ಬೆಲ್ಲವನ್ನು ನಾವು ಏನು ಕೊಡಬೇಕು ಅಂದರೆ ಅದು ಹಾರ್ಟ್ಫುಲ್ ಥ್ಯಾಂಕ್ಸ್ ಅನ್ನು ನಾವು ಕೊಡಬೇಕು. ನಮ್ಮ ಲೈಫಲ್ಲಿ ತುಂಬ ಜನ ಬೆಳಕಾಗಿ ಬಂದಿರ್ತಾರೆ ಸ್ನೇಹಿತರೆ. ನಮ್ಮ ಪೇರೆಂಟ್ಸ್ ಇರ್ಬೋದು, ನಮ್ಮ ಫ್ರೆಂಡ್ಸ್ ಇರ್ಬೋದು, ಮೆಂಟಾರ್ಸ್ ಇರ್ಬೋದು, ಗೈಡ್ಸ್ ಇರ್ಬೋದು, ಇಲ್ಲ ಯಾರೋ ಸ್ಟ್ರೇಂಜರ್ ಕೂಡ ಆಗಿರ್ಬೋದು. ಅವ್ರು ಯಾರೋ ಏನೋ ಹೇಳ್ಕೊಟ್ಟೋಗಿರ್ತಾರೆ, ಸಜೆಷನ್ ಕೊಟ್ಟಿರ್ತಾರೆ, ನೀವು ತುಂಬ ನೊಂದಿರುವ ಸಮಯದಲ್ಲಿ ನಿಮ್ಮನ್ನು ಸಂತೈಸಿರ್ತಾರೆ, ಸಪೋರ್ಟ್ ಮಾಡಿರ್ತಾರೆ. ಅವರಿಗೆ ನಾವು ಥ್ಯಾಂಕ್ಸ್ ಅನ್ನು ಹೇಳೋದನ್ನ ಮರ್ತು ಬಿಟ್ಟಿರ್ತೀವಿ ಎಷ್ಟೋ ಸರಿ. ಹಾಗಾಗಿ ಸಂಕ್ರಾಂತಿ ದಿನ ಈ ಎನರ್ಜಿಯನ್ನು ನೀವು ಎಕ್ಸ್ಪ್ರೆಸ್ ಮಾಡಿದಾಗ ಅದು ಸರ್ಕ್ಯುಲೇಟ್ ಆಗಿ ಮತ್ತೆ ನಿಮ್ಮ ಹತ್ರನೇ ಬ್ಲೆಸ್ಸಿಂಗ್ಸ್ ಆಗಿ ಬರುತ್ತೆ. ಸೊ ಈ ಸಂಕ್ರಾಂತಿ ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಅನ್ನ ಬರೆಯುವಂಥ ದಿನ. ನೀವೊಂದು ನೋಟ್ ಅನ್ನ ಬರೀರಿ, ನಾನು ಕತ್ತಲೆಯಲ್ಲಿ ಇದ್ದಾಗ ನನ್ನ ಲೈಫಲ್ಲಿ ಬೆಳಕಾಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು, ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲದಾಗ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.
ಯಾವಾಗ ನೀವು ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ತೀರಾ, ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಎನರ್ಜೆಟಿಕ್ ಬ್ರಿಡ್ಜ್ ಕ್ರಿಯೇಟ್ ಆಗುತ್ತೆ. ಯೋಚಿಸಿ, ಯಾರಾದರೂ ನಿಮಗೆ ಜಿನೈನ್ಲಿ ಥ್ಯಾಂಕ್ಸ್ ಹೇಳಿದಾಗ ಎಂತಹ ಎನರ್ಜಿ ಫೀಲ್ ಆಗುತ್ತಲ್ಲ, ನಿಮಗೆ ಎಷ್ಟು ಖುಷಿ ಆಗುತ್ತಲ್ಲ. ಹಾಗೆ ನೀವು ಬರಿತಿರಲ್ಲ, ಹಾಗೆ ಯೂನಿವರ್ಸು ಅದೇ ಥರ ಫೀಲ್ ಮಾಡುತ್ತೆ ಆ್ಯಂಡ್ ಅದು ಮಲ್ಟಿಪ್ಲೈ ಆಗಿ ನಿಮ್ಮ ಹತ್ರ ರಿಟರ್ನ್ ಬರುತ್ತೆ. ಪೂಜೆ ದಿನ ಒಂದು ನೋಟನ್ನು ದೇವರ ಮುಂದೆ ಇಡಿ, ಬ್ಲೆಸ್ ಮಾಡಿ, ನಂತರ ನಿಮ್ಮ ಬ್ಯಾಗಲ್ಲಿ ಅಥವಾ ನಿಮ್ಮ ಪರ್ಸಲ್ಲಿ ಅದನ್ನು ಇಟ್ಕೊಳ್ಳಿ. 4ನೇದು ಗ್ರ್ಯಾಟಿಟ್ಯೂಡ್ ವಿಜುವಲೈಸೇಷನ್ ಮಾಡಬೇಕು. ಇದು ಜಸ್ಟ್ ಇಮ್ಯಾಜಿನೇಷನ್ ಅಲ್ಲ ಸ್ನೇಹಿತರೆ, ಸಬ್ಕಾನ್ಷಿಯಸ್ ಮೈಂಡು ರೀಪ್ರೋಗ್ರಾಮಿಂಗ್ ಆಗುತ್ತೆ. ವಿಜುವಲೈಸೇಷನ್ ಪವರ್ಫುಲ್ ಆಗಿರೋದು ನೀವು ಎಮೋಷನ್ಸ್ ಜೊತೆಗೆ ವಿಜುವಲೈಸ್ ಮಾಡಿದಾಗ. ಜಸ್ಟ್ ಇಮ್ಯಾಜಿನೇಷನ್ ಮಾಡೋದಲ್ಲ, ಅದನ್ನ ನೀವು ಫೀಲ್ ಮಾಡಬೇಕು. ಪೀಸ್ಫುಲ್ ಆಗಿರೋ ಜಾಗದಲ್ಲಿ ಕುಳಿತುಕೊಂಡು ಇಮ್ಯಾಜಿನೇಷನ್ ಮಾಡಿ, ಪ್ರತಿ ಉಸಿರಿನ ಜೊತೆಗೆ ಒಂದು ಗೋಲ್ಡನ್ ಲೈಟ್ ನಿಮ್ಮ ಹೃದಯದಿಂದ ಹೊರಹೊಮ್ತಾ ಇದೆ. ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ. ಹಾಗೆ ವಿಜುವಲೈಸ್ ಮಾಡಿ ಕಣ್ಮುಚ್ಕೊಂಡು ನಿಮ್ಮ ಸುತ್ತ ದೀಪಗಳು ಬೆಳಗ್ತಾ ಇದೆ. ಒಂದೊಂದು ದೀಪದಿಂದ ಒಂದೊಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ. ಅದು ಮನಿ ಬ್ಲೆಸ್ಸಿಂಗ್ಸ್ ಇರ್ಬೋದು, ಹೆಲ್ತ್ ಬ್ಲೆಸ್ಸಿಂಗ್ಸ್ ಇರ್ಬೋದು, ವೆಲ್ತ್ ಬ್ಲೆಸ್ಸಿಂಗ್ಸ್ ಇರ್ಬೋದು, ಸಕ್ಸಸ್ನ ಒಂದು ಬ್ಲೆಸ್ಸಿಂಗ್ಸ್ ಇರ್ಬೋದು, ಪೀಸ್ಫುಲ್ನ ಒಂದು ಬ್ಲೆಸ್ಸಿಂಗ್ಸ್ ಇರ್ಬೋದು, ಹಣದ ಒಂದು ಬ್ಲೆಸ್ಸಿಂಗ್ಸ್ ಇರ್ಬೋದು, ರಿಲೇಷನ್ಶಿಪ್ನ ಒಂದು ಬ್ಲೆಸ್ಸಿಂಗ್ಸ್ ಇರ್ಬೋದು. ಹೀಗೆ ಒಂದೊಂದು ದೀಪದಿಂದ ಒಂದೊಂದು ಬ್ಲೆಸ್ಸಿಂಗ್ಸು ನಿಮ್ಮ ಕಡೆ ಬರ್ತಾ ಇದೆ. ಇಮ್ಯಾಜಿನ್ ಮಾಡಿ, ಲಕ್ಷ್ಮೀ ದೇವಿ ನಿಮ್ಮ ಬಾಗಿಲಲ್ಲಿ ಬಂದು ನಿಂತಿದ್ದಾಳೆ, ನಗ್ತಾ ನಗ್ತಾ ಹೇಳ್ತಾ ಇದ್ದಾಳೆ, ನಾನು ಬಂದಿದ್ದೇನೆ ಮಗು, ಯಾಕಂದ್ರೆ ನಿನ್ನ ಹೃದಯ ಗ್ರೇಟ್ಫುಲ್ ಇಂದ ಇವತ್ತು ತುಂಬಿಕೊಂಡಿದೆ. ಹೇಳಿ ಧನ್ಯವಾದ ತಾಯಿ, ನಿನ್ನ ಆಗಮನಕ್ಕೆ ಥ್ಯಾಂಕ್ ಯು ಯೂನಿವರ್ಸ್, ಲಕ್ಷ್ಮಿಯನ್ನ ನನ್ನ ಹತ್ರ ಕಳಿಸಿದ್ದಕ್ಕೆ. ಯಾವಾಗ ನೀವು ಈ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತೀರಾ, ಇನ್ಸ್ಟೆಂಟ್ ಆಗಿ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ. ಭಯ, ಸ್ಕ್ಯಾರ್ಸಿಟಿಯಿಂದ ಆಚೆ ಬಂದ್ಬಿಡ್ತೀರಾ. ಅಬಂಡೆನ್ಸ್ ಕಡೆಗೆ, ವೆಲ್ತ್ ಕಡೆಗೆ ಎನರ್ಜಿ ಶಿಫ್ಟ್ ಆಗ್ಬಿಡುತ್ತೆ. ಸೈನ್ಸ್ ಹೇಳುತ್ತೆ, ಗ್ರ್ಯಾಟಿಟ್ಯೂಡ್ ನಿಮ್ಮ ಬ್ರೈನಲ್ಲಿ ಸೆರೋಟೋನಿನ್ ಮತ್ತೆ ಡೊಪಮಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ. ನಿಮ್ಮ ಸಿಸ್ಟಮ್ಗೆ ಸಿಗ್ನಲ್ ಕೊಡುತ್ತೆ, ನಾನು ಸೇಫ್ ಆಗಿದ್ದೀನಿ, ಬ್ಲೆಸ್ಡ್ ಆಗಿದ್ದೀನಿ, ರಿಚ್ ಆಗಿದ್ದೀನಿ, ಅಬಂಡೆಂಟ್ ಆಗಿದ್ದೀನಿ ಅಂತ. ಸೊ ಯಾವಾಗ ಯೂನಿವರ್ಸ್ಗೆ ಈ ಸಿಗ್ನಲ್ಸ್ ಹೋಗುತ್ತೆ, ಆವಾಗ ನಿಮ್ಮ ಹೊಸ ದಾರಿಗಳು ಓಪನ್ ಆಗೋದಕ್ಕೆ ಶುರು ಆಗುತ್ತೆ. ಎಲ್ಲಕ್ಕಿಂತ ಪವರ್ಫುಲ್ ರಿಚುವಲ್ ಅಂದ್ರೆ ಲಾಸ್ಟ್ ಒಂದು ಗ್ರ್ಯಾಟಿಟ್ಯೂಡ್ ಫಾರ್ ಮನಿ ಫ್ಲೋ. ನಿಮ್ಮ ಹಣಕ್ಕೆ, ನಿಮ್ಮ ಹತ್ರ ಹರಿದು ಬರ್ತಾ ಇರೋ ಹಣಕ್ಕೆ ನೀವು ಥ್ಯಾಂಕ್ಸ್ ಹೇಳಬೇಕು. ಮನಿ ಕಾನ್ಶಿಯಸ್ನೆಸ್ ಅಂತಾನು ಹೇಳ್ತೀವಿ ಇದನ್ನ. ಹಣ ಬರೀ ನೋಟ್ ಅಲ್ಲ ಸ್ನೇಹಿತರೆ, ಅದೊಂದು ಲಿವಿಂಗ್ ಎನರ್ಜಿ. ಲಕ್ಷ್ಮಿ ಒಂದು ಎನರ್ಜಿ ಆಫ್ ಪ್ರಾಸ್ಪರಿಟಿ. ಅವಳಿಗೆ ಸ್ಟಾಗ್ನೆಂಟ್ ಆಗಿರೋದಕ್ಕೆ ಇಷ್ಟ ಇಲ್ಲ, ಅವಳು ಯಾವಾಗಲೂ ಹರಿತಾನೆ ಇರಬೇಕು. ಅಂದ್ರೆ ನಾವು ಯಾವಾಗ ಹಣವನ್ನ ಬರುವಾಗ ಮತ್ತೆ ಕೊಡುವಾಗ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತೀವಿ, ಆಗ ಅದರ ಫ್ಲೋ ಜಾಸ್ತಿ ಆಗುತ್ತೆ. ತುಂಬಾ ಜನ ದುಡ್ಡನ್ನ ಕೊಟ್ಟ ಮೇಲೆ ಗಿಲ್ಟ್ ಫೀಲ್ ಮಾಡ್ತಾರೆ ಅಂಡ್ ಗಳಿಸುವಾಗ ಅವರು ಭಯ ಪಡ್ತಾರೆ. ಸೊ ಗ್ರ್ಯಾಟಿಟ್ಯೂಡ್ ಇದ್ರೆ ದುಡ್ಡಿನ ಜೊತೆಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಇದೆಯಲ್ಲ, ಅದು ಚೇಂಜ್ ಆಗ್ಬಿಡುತ್ತೆ. ಯಾವಾಗ ನಿಮ್ಮ ಹತ್ರ ಹಣ ಬರುತ್ತೆ, ಅದು ಸ್ಯಾಲ್ರಿ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಗಿಫ್ಟ್ ಆಗಿರ್ಬೋದು, ಯಾವುದೇ ರೂಪದಲ್ಲಿ ಅದು ಬಂದರೂ ಕೂಡ ಹೇಳಿ ಥ್ಯಾಂಕ್ ಯು ಮನಿ ಫಾರ್ ಸಪೋರ್ಟಿಂಗ್ ಮೀ. ಹಾಗೆಯೇ ಹಣನ ಖರ್ಚು ಮಾಡುವಾಗ, ಅಂದ್ರೆ ಯಾರಿಗಾದ್ರೂ ಟ್ರೀಟ್ ಕೊಡಿಸ್ತಾ ಇರ್ತೀರಾ, ಪಾರ್ಟಿ ಕೊಡಿಸ್ತಾ ಇರ್ತೀರಾ, ಡೊನೇಷನ್ ಕೊಡ್ತಿರ್ತೀರಾ, ಬಡವರಿಗೆ ಸಹಾಯ ಮಾಡ್ತಿರ್ತೀರಾ, ದಾನ ಕೊಡ್ತಾ ಇರ್ತೀರಾ, ಆಗ ಕೂಡ ಹೇಳಬೇಕು ಧನ್ಯವಾದಗಳು, ನನ್ನ ಹ್ಯಾಪಿನೆಸ್ ಅನ್ನ ಜಾಸ್ತಿ ಮಾಡಿದ್ದಕ್ಕೆ, ಅದನ್ನ ನೀನು ಸರ್ಕ್ಯುಲೇಟ್ ಮಾಡಿದ್ದಕ್ಕೆ. ಯಾಕಂದ್ರೆ ಹಣ ಒಂದು ನದಿ ಹಾಗೆ ಸ್ನೇಹಿತರೆ, ತಡೆದಿಟ್ರೆ ಸ್ಟಾಗ್ನೆಂಟ್ ಆಗ್ಬಿಡುತ್ತೆ. ಗ್ರ್ಯಾಟಿಟ್ಯೂಡ್ ಜೊತೆ ಅದನ್ನ ಸರ್ಕ್ಯುಲೇಟ್ ಮಾಡಿದಾಗ ಆಗ ಅದು ಮಲ್ಟಿಪ್ಲೈ ಆಗಿ ನಮ್ಮ ಹತ್ರ ಮತ್ತೆ ಬರುತ್ತೆ. ಸೊ ನಿಮ್ಮ ಪರ್ಸಲ್ಲಿ ಸದಾ ಒಂದು ಲಕ್ಷ್ಮೀ ದೇವಿ ಒಂದು ಚಿಕ್ಕ ಫೋಟೋವನ್ನ ಇಟ್ಕೊಂಡಿರಿ. ಯಾವಾಗ ಪರ್ಸ್ ಓಪನ್ ಮಾಡ್ತೀರಾ ಅವಾಗೆಲ್ಲ ಅವಳಿಗೆ ನೀವು ಥ್ಯಾಂಕ್ಸ್ ಹೇಳ್ತಾ ಇರಬೇಕು. ಈಗ ಅಫರ್ಮೇಷನ್ಸ್ ಹೇಳಿ, ನಾನು ಡಿವೈನ್ ಮನಿಗೆ ಮ್ಯಾಗ್ನೆಟ್ ಆಗಿದ್ದೀನಿ, ಮನಿ ನನ್ನನ್ನ ಪ್ರೀತಿಸ್ತಾ ಇದೆ, ನಾನು ಮನಿಯನ್ನ ಪ್ರೀತಿಸ್ತಾ ಇದ್ದೀನಿ, ನನ್ನ ಹತ್ರ ಹಣ ಎಫರ್ಟ್ಲೆಸ್ ಆಗಿ ಬರ್ತಾನೆ ಇದೆ, ಅದು ಫ್ಲೋ ಆಗ್ತಾನೆ ಇದೆ. ಯಾವಾಗ ನೀವು ಹಣದ ಜೊತೆಗೆ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನ ಹೆಚ್ಚಿಸ್ಕೊಳ್ತಿರೋ, ಆಗ ಲಕ್ಷ್ಮಿ ಹೇಳ್ತಾಳೆ, ಇದು ನಿನ್ನದೇ ಮನೆ ಮಗು, ನಾನು ಯಾವಾಗ್ಲೂ ಇಲ್ಲೇ ಇರ್ತೀನಿ ಅಂತ. ಒಂದು ಮಾತನ್ನ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಹಬ್ಬಗಳಲ್ಲಿ ಬರೀ ನಿಮ್ಮ ಮನೆಗಳನ್ನ ಅಲಂಕರಿಸೋದಲ್ಲ, ನಿಮ್ಮ ವಿಚಾರಗಳು, ನಿಮ್ಮ ವೈಬ್ರೇಷನ್ಸು, ನಿಮ್ಮ ಎಮೋಷನ್ಸು, ನಿಮ್ಮ ಫೀಲಿಂಗ್ಸು, ನಿಮ್ಮ ಒಂದು ಹೃದಯ ಗ್ರ್ಯಾಟಿಟ್ಯೂಡ್ ಇಂದ ತುಂಬಿಕೊಂಡಿರ್ಬೇಕು. ಆಗ ನಿಮ್ಮ ಮನೆ ಡಿವೈನಿಟಿಯಿಂದ ತುಂಬಿಕೊಳ್ಳುತ್ತೆ. ಬಟ್ ಹೊರಗಡೆ ಚೆನ್ನಾಗಿ ಅಲಂಕಾರ ಮಾಡಿ ನಿಮ್ಮೊಳಗಡೆ ಬರೀ ನೆಗೆಟಿವ್ ಫೀಲಿಂಗ್ಸು, ನೆಗೆಟಿವ್ ಎಮೋಷನ್ಸು, ಡೌಟು, ಜಲಸಿ ಇದನ್ನೆಲ್ಲ ನೀವು ಇಟ್ಕೊಂಡಿದ್ರೆ ನೀವೆಷ್ಟೇ ಪ್ರೇಯರ್ ಮಾಡಿದ್ರು ಕೂಡ ಅದು ಯೂನಿವರ್ಸ್ಗಾಗಲಿ ಲಕ್ಷ್ಮಿಗಾಗಿ ತಲುಪೋದಿಲ್ಲ. ಅದೇ ಒಳಗಡೆ ಪಾಸಿಟಿವ್ ಎನರ್ಜಿನ ಇಟ್ಕೊಂಡು, ಹ್ಯಾಪಿನೆಸ್ ಅನ್ನ ಇಟ್ಕೊಂಡು, ಗ್ರ್ಯಾಟಿಟ್ಯೂಡ್ ಇಂದ ತುಂಬಿಕೊಂಡು, ಒಂದೇ ಒಂದು ದೀಪ ಹಚ್ಚಿ, ಒಂದೇ ಒಂದು ಹೂವನ್ನ ಇಟ್ಟು ಒಂದು ಸಾರಿ ನಮಸ್ಕರಿಸಿದ್ರೆ ಸಾಕು, ನಿಮ್ಮ ಇಡೀ ಜೀವನ ಬೆಳಕಾಗ್ಬಿಡುತ್ತೆ. ಸೊ ಈ ಸಾರಿ ಸಂಕ್ರಾಂತಿ ಎಂದು ಹೊರಗೆ ಮಾತ್ರ ಅಲಂಕರಿಸಕ್ಕೆ ಹೋಗ್ಬೇಡಿ. ನಿಮ್ಮ ಒಳಗೊಂದು ಒಳ್ಳೆತನದ್ದು, ಪ್ರೀತಿದು, ನಂಬಿಕೆದು, ವಿಶ್ವಾಸದ್ದು, ಹಾಗೆಯೇ ನಿಮ್ಮ ಒಂದು ಗ್ರ್ಯಾಟಿಟ್ಯೂಡ್ ಇಂದ ತುಂಬಿರುವಂಥ ಮನಸ್ಸನ್ನು ಕೂಡ ನೀವು ಅಲಂಕರಿಸಿಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.